ಭೂತ್ಪೇಡ ದಿಗಂತ್ ಮತ್ತು ನಿಧಿ ಸುಬ್ಬಯ್ಯ ನಟನೆಯ ಎಡಗೈ ಅಪಘಾತಕ್ಕೆ ಕಾರಣ ಚಿತ್ರ ಉತ್ತಮ ಪ್ರದರ್ಶನ ಕಾಣ್ತಾ ಇದ್ದು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಈ ನಡುವೆ ಚಿತ್ರತಂಡದವರು ಶಿವಮೊಗ್ಗದಲ್ಲಿ ಮಾಧ್ಯಮದವರಿಗೆ ಈ ಕುರಿತು ಮಾಹಿತಿ ನೀಡಿದರು. ನಿರ್ಮಾಪಕ ರಾಜೇಶ್ ಕಿಳಂಬಿ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ನಟಿ ನಿಧಿ ಸುಬ್ಬಯ್ಯ ಸಹ ಈ ಸಂದರ್ಭದಲ್ಲಿ ಚಿತ್ರದ ಬಗ್ಗೆ ಕೆಲ ಮಾತುಗಳನ್ನು ಆಡಿದರು. ಪ್ರಾರಂಭ ಮಾಡೋಣ. ಸ್ವಾಗತವನ್ನು ಬಯಸ್ತೀನಿ. ಕನಸಿನ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಅದೇ ನಮ್ಮ ಪ್ರೊಡ್ಯೂಸರ್ ನಮ್ಮ ರಾಜೇಶ್ ಕಿಳಂಬಿ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಇನ್ನೇನು ಹೇಳಕ್ ಉಳಿದಿಲ್ಲ. ಆದ್ರೂ ಅದೇ ನಾವು ಬಂದಿರೋ ಮುಖ್ಯ ಉದ್ದೇಶ ಏನಂದ್ರೆ ಇಲ್ಲಿ ಶಿವಮೊಗ್ಗದಲ್ಲಿ ಒಂದು ಒಳ್ಳೆ ಯಶಸ್ಸಿನ ಪ್ರದರ್ಶನ ಕಾಣ್ತಾ ಇದೆ. ಆಮೇಲೆ ನಮ್ಮ ಡೈರೆಕ್ಟರ್ ಕೂಡ ಹುಬ್ಳಿಯವರು ನಮ್ಗೆ ಎಲ್ಲೆಲ್ಲಿ ಹೋಗೋಣ ಅಂತ ಒಂದು ಪ್ಲಾನ್ ಇತ್ತು. ಅಂದ್ರೆ ಇಲ್ಲಿ ಹುಬ್ಳಿಗೆ ಹೋಗೋಣ, ದಾವಣಗೆರೆಗೆ ಹೋಗೋಣ, ಶಿವಮೊಗ್ಗ ಬರೋಣ ಅಂತ. ಸೊ ನಮ್ಮ ಪ್ರೊಡ್ಯೂಸರ್ ಶಿವಮೊಗ್ಗದವರು, ನಾನು ಶಿವಮೊಗ್ಗದವನಾಗಿದ್ದಕ್ಕೆ ಇಲ್ಲಿಗೆ ಫಸ್ಟ್ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ ಸ್ಟೇಟ್ ಟೂರ್ ಅಂತ ಹೇಳಿ ನಾವು ಇಲ್ಲಿ ಫಸ್ಟ್ ಶಿವಮೊಗ್ಗಕ್ಕೆ ಬಂದಿದೀವಿ. ಈಗ ಬಂದ ಮೇಲೆ ನಿಮ್ ಜೊತೆ ಎಲ್ಲ ಇಂಟರಾಕ್ಷನ್ ಮಾಡಿದ್ಮೇಲೆ, ಪ್ರೆಸ್ ಮೀಟ್ ಎಲ್ಲ ಮಾಡಿದ್ಮೇಲೆ ಬಹುಶಃ ಇನ್ನ ಹೆಚ್ಚೆಚ್ಚು ಜನ ಇದ್ರ ಬಗ್ಗೆ ತಿಳ್ಕೊಂಡು ಮತ್ತೆ ನಮ್ಮ ಸಿನಿಮಾಗೆ ಬರ್ತಾರೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಜೊತೆಗೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ, ಅದಕ್ಕೆ ನಾವು ಆದಷ್ಟು ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು. ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ, ಸುಮ್ನೆ ಯಾವ್ದೋ ಒಂದು ಸಿನಿಮಾ ಪುಷ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇಲ್ಲ. ಒಂದು ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ನಾವು ಕೇಳಿ ನೋಡಿ ಈ ಸಿನಿಮಾಕ್ಕೆ ಒಂದು ಎಲ್ಲಾ ಗೆಲ್ಲೋ ಲಕ್ಷಣಗಳಿದೆ ಅಂತ ನಾವು ಅನ್ಕೊಂಡು ಈ ಸಿನಿಮಾಕ್ಕೆ ನಾವು ಆತರ ಪುಷ್ ಮಾಡ್ತಾ ಇರೋದು. ಯಾಕೆಂದ್ರೆ ನಾವು ನಿನ್ನೆ ಥಿಯೇಟರ್ ಅಲ್ಲಿ ನೋಡ್ತಾ ಇದ್ವಿ, ಅವಾಗ ಯಾರೋ ಬಂದು ಹೇಳಿದ್ರು, ನನ್ನ ಮಗಳು ನೋಡಿದ್ರು, ಅವ್ರ ಮಗಳು ಲೆಫ್ಟ್ ಹ್ಯಾಂಡ್ ಅಂತೆ, ಅದಕ್ಕೆ ಅಪ್ಪ ಅಮ್ಮ ಹೋಗಿ ಈಗ ಬೇಗ ಹೋಗಿ ಸಿನಿಮಾ ನೋಡಿ ಅಂತ ಅವ್ರಿಗೆ ಕಳ್ಸಿದ್ದಾರೆ. ಸೊ ಹೀಗೆ ಸುಮಾರು ಜನ ನಮಗ್ ಬಂದು ಹೇಳಿದ್ರು, ಅವ್ರು ನೋಡಿದ್ರು, ಇಲ್ಲಿ ಬಂದು ನೋಡಕ್ ಹೇಳಿದ್ರು ಸಿನಿಮಾ ಚೆನ್ನಾಗಿದೆ ಅಂತ. ಸೊ ನಮ್ಗೆ ಇದು ಒಂದು ತುಂಬಾ ಅಂದ್ರೆ ಒಂದು ಬೂಸ್ಟ್ ಕೊಡ್ತು ನಮಗೆ. ಈ ಸಿನಿಮಾನ ಇನ್ನ ಖಂಡಿತ ಪುಷ್ ಮಾಡಿದ್ರೆ ಒಂದು ಹೆಚ್ಚಿನ ಒಂದು ಎತ್ತರ ಮಟ್ಟಕ್ಕೆ ಹೋಗುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಶಿವಮೊಗ್ಗದಿಂದ ಬಂದಿದೀವಿ, ಸ್ಟಾರ್ಟ್ ಮಾಡ್ತಾ ಇದೀವಿ ಕರ್ನಾಟಕ ಟೂರ್ನ. ಸೊ ನಿಮ್ಮೆಲ್ಲ ಪ್ರೀತಿ, ಆಶೀರ್ವಾದ, ಹಾರೈಕೆ ಸದಾ ಇರ್ಲಿ ಅಂತ ಕೇಳ್ಕೊತಾ ಇದೀನಿ. ಲೆಫ್ಟ್ ಹ್ಯಾಂಡ್ ಅಲ್ಲೇ ಎಲ್ಲ ಈಗ ಫೋನ್ ಯೂಸ್ ಮಾಡೋದು, ನಾನು ಯೂಶಲಿ ರೈಟ್ ಹ್ಯಾಂಡ್ ಅಲ್ಲಿ ಟೆಕ್ಸ್ಟ್ ಮಾಡೋದು, ಈಗೆಲ್ಲ ಹಿಂಗ್ ಮಾಡಿದ್ರೆ ಇದ್ರಲ್ಲಿ ಮಾಡ್ತಾ ಇದ್ದೆ. ಸಾರಿ. ಅವಾಗ ಇವ್ರು ಹೇಳಿದ್ರು ಲೆಫ್ಟ್ ಅಲ್ಲೇ ಟ್ರೈ ಮಾಡಿ, ಎಲ್ಲ ಲೆಫ್ಟ್ ಅಲ್ಲೇ ಮಾಡೋದಕ್ಕೆ. ಅಂದ್ರೆ ತಿಂಡಿ ತಿಂತಾ ಇದ್ರು ಸ್ಪೂನ್ ಇರುತ್ತಲ್ಲ, ಅದ್ರಲ್ಲೂ ಇಡ್ಲಿ ತಿಂತಾ ಇದ್ರೆ ಲೆಫ್ಟ್ ಅಲ್ಲಿ ತಿನ್ನಿ, ಈ ತರದೆಲ್ಲ ನಾವು ಒಂದಷ್ಟು ಮಾಡ್ತಾ ಬಂದಿದ್ವಿ ದಿನ. ಶಾರ್ಟ್ ತೆಗಿಬೇಕನ್ನೋದೇ ಅಲ್ಲ, ಶಾರ್ಟ್ ಆದ್ಮೇಲೂ ಸುಮ್ನೆ ಕೂತಿದ್ದಾಗ್ಲೂ ಎಲ್ಲ ಲೆಫ್ಟ್ ಅಲ್ಲೇ ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ. ಯಾವುದು ಅಂತ ಅನೌನ್ಸ್ ಆಗಿರ್ಲಿಲ್ಲ, ಯಾಕಂದ್ರೆ ಯಾವುದು ಫೈನಲ್ ಆಗಿರ್ಲಿಲ್ಲ, ಡಿಸ್ಕಷನ್ ಹಂತದಲ್ಲಿ ಇತ್ತು. ಅದಾದ ನಂತರ ಈ ಸಿನಿಮಾ ಬಿಡುಗಡೆಗಿಂತ ಮೊದಲು ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಕೆಲವೊಂದು ಅನಿವಾರ್ಯ ಕಾರಣದಿಂದ ನಾವೆಲ್ಲರೂ ಬೆಂಗಳೂರಲ್ಲಿ ಸ್ಟಕ್ ಆದ್ವಿ. ಎಲ್ಲ ಕಡೆನೂ ಒಂದು ರೌಂಡ್ ಪ್ರೆಸ್ ಮೀಟ್ ಮಾಡಿಕೊಂಡು ಆಮೇಲೆ ರಿಲೀಸ್ ಮಾಡಬೇಕು ಅಂತ ನಮ್ದು ಪ್ಲಾನಿಂಗ್ ಇತ್ತು. ಬಟ್ ಆ ಪ್ಲಾನಿಂಗ್ ಪ್ರಕಾರ ಮಾಡೋಕ್ಕಾಗಲಿಲ್ಲ. ಬಿಡುಗಡೆಯ ಕೊನೆಯ ಕ್ಷಣದವರೆಗೂ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಇತ್ತು, ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಬೆಂಗಳೂರಲ್ಲೇ ಸ್ಟಕ್ ಆದ್ವಿ. ಯಾವಾಗಲೂ ನಾನು ಏನೇ ಮಾಡಿದ್ರು ಶಿವಮೊಗ್ಗದ ಮಾಧ್ಯಮದವರು, ಶಿವಮೊಗ್ಗದ ಜನ ನಮ್ಮ ಮನೆ ಮಗ ಅಂತ ಸಪೋರ್ಟ್ ಮಾಡೋರು. ಮೊದಲು ನಿಮ್ಗೆ ಹೇಳಿ ಪ್ರಾರಂಭ ಮಾಡಬೇಕಿತ್ತು, ಈ ಸಾರಿ ಅನಿವಾರ್ಯವಾಗಿ ನಿಮ್ಮ ಜೊತೆ ಮೊದಲೇ ನಿಮ್ಮೆಲ್ಲರನ್ನ ಭೇಟಿ ಮಾಡದೆ ನಾವು ಈ ಸಿನಿಮಾನ ರಿಲೀಸ್ ಮಾಡಬೇಕಾಯ್ತು. ಮೊನ್ನೆ 13ನೇ ತಾರೀಕು ಇದು ಬಿಡುಗಡೆ ಆಗಿದೆ. ರಾಜ್ಯಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನವನ್ನು ಕೂಡ ಕಾಣ್ತಾ ಇದೆ. ಹಾಗಾಗಿ ಒಂದ್ಸರಿ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಿ, ಶಿವಮೊಗ್ಗದ ಮಾಧ್ಯಮ ಮಿತ್ರರನ್ನ ಭೇಟಿ ಮಾಡಿ, ಶಿವಮೊಗ್ಗದ ಜನರ ಜೊತೆಗೆ ಒಂದು ಸ್ವಲ್ಪ ಇಡೀ ಚಿತ್ರತಂಡದ ಒಟ್ಟಿಗೆ ಕಾಲ ಕಳೆದು ಹೋಗೋಣ ಅಂತ ಇವತ್ತು ಬಂದಿರೋದು. ನಮ್ಮ ಜೊತೆಗೆ ಈ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು, ವೆರಿ ಟ್ಯಾಲೆಂಟೆಡ್. ಅವರು ಚಿಕ್ಕಂದಿನಿಂದನೂ ಸಿನಿಮಾ ಹುಚ್ಚು. ಆಮೇಲೆ ಮುಂಬೈಗೆ ಹೋಗಿ ಸಿನಿಮಾ ಅಧ್ಯಯನ ಮಾಡಿದರು. ಅಲ್ಲಿ ಕೆಲವೊಂದಷ್ಟು ವರ್ಷ ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ ಒಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿದರು. ಆಮೇಲೆ ಕನ್ನಡದಲ್ಲೇ ಏನಾದರೂ ಮಾಡಬೇಕು, ನನ್ನ ರಾಜ್ಯದಲ್ಲಿ ನನ್ನ ಭಾಷೆಯಲ್ಲೇ ಚಿತ್ರ ಮಾಡಬೇಕು ಅನ್ನೋ ಕಾರಣಕ್ಕೆ ಕರ್ನಾಟಕಕ್ಕೆ ಬಂದು ಈ ಎಡಗೈಯ ಅಪಘಾತಕ್ಕೆ ಕಾರಣ ಅನ್ನೋ ಸಿನಿಮಾದ ನಿರ್ಮಾಣ ಮತ್ತು ನಿರ್ದೇಶನ ಎರಡೂ ಜವಾಬ್ದಾರಿಯನ್ನು ಹೊತ್ತು ಪ್ರಾರಂಭ ಮಾಡಿದರು. ಸಮರ್ಥ್ ಕಡ್ಕೋಳ್ ಅವರಿಗೆ ನಾನು ಶಿವಮೊಗ್ಗದ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ತಿಂಗಳ ಹಿಂದೆ ನನಗೆ ರವಿ ಫೋನ್ ಮಾಡಿ, ಅವ್ರು ನನಗೆ ಬಾಸ್ ಅಂತ ಕರೀತಾರೆ ಪ್ರೀತಿಯಿಂದ. ಬಾಸ್ ಒಂದು ಒಳ್ಳೆ, ಅವ್ರಿಗೆಲ್ರಿಗೂ ಹಾಗೆ ಕರೆಯೋದು,
ಒಂದು ಒಳ್ಳೇದೊಂದು ಸಿನಿಮಾ ಆಗಿದೆ, ಅದನ್ನು ಒಂದು ಸರಿ ಅದ್ರದ್ದು ವಿಜುವಲ್ಸ್ ಎಲ್ಲ ನೀವು ನೋಡಬೇಕು ಅಂತಂದರು. ಏನು ವಿಷಯ ಅಂದಾಗ ಹೀಗೆ ಅದು ಕಳೆದ 4 ಥರದಲ್ಲೇ ಇಂಟ್ರೆಸ್ಟ್ ಇಲ್ಲ, ನಮ್ಮದೇ ಒಂದು ಪ್ರೀ ಪ್ರೊಡಕ್ಷನ್ ವರ್ಕ್ ನಡೀತಿದೆ, ಅದನ್ನು ಮಾಡೋಣ ಅಂತಲೇ ಹೇಳ್ತು. ತುಂಬ ಆಪ್ತವಾಯಿತು ಅದನ್ನು ಚಿತ್ರೀಕರಿಸಿದ ರೀತಿ, ಅದರ ಕಾನ್ಸೆಪ್ಟ್, ಅದರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲದೂ ಇಷ್ಟ ಆಯಿತು. ಹಾಗಾಗಿ ಈ ಚಿತ್ರದ ಜೊತೆಗೆ ಕೈ ಜೋಡಿಸುವ ನಿರ್ಧಾರ ಮಾಡಿ ಆ ಚಿತ್ರದ ಒಂದಷ್ಟು ಕೆಲಸಗಳು ಪೆಂಡಿಂಗ್ ಏನಿತ್ತು ಅದನ್ನೆಲ್ಲ ಮುಗಿಸಿ ಈಗ ಬಿಡುಗಡೆ ಮಾಡಿದ್ದೀವಿ. ಆ ಚಿತ್ರದ ಬಗ್ಗೆ ಎಷ್ಟು ನಿರೀಕ್ಷೆ ಇತ್ತು ಅಂದರೆ, ನಾವು ಒಂದು 150 ಶೋಗಳನ್ನು ಕರ್ನಾಟಕದಲ್ಲಿ ಮಾಡಬೇಕು, ಅಷ್ಟಿಂದ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡು ರಿಲೀಸ್ ಪ್ಲಾನ್ ಮಾಡಿದ್ವಿ. ಬಟ್ ಹೇಗೆ ಬೇಡಿಕೆ ಬಂತು ಅಂದರೆ ಹತ್ರ 350 ಶೋಗಳ ಜೊತೆಗೆ ಈ ಚಿತ್ರ ಬಿಡುಗಡೆ ಆಯಿತು. ಥಿಯೇಟರ್ ಅವರೇ ನಾವು ಮಾಡ್ತೀವಿ, ನಾವು ರಿಲೀಸ್ ಮಾಡ್ತೀವಿ, ನಮಗೆ ಕೊಡಿ ಅಂತ ನಮ್ಮ ಡಿಸ್ಟ್ರಿಬ್ಯೂಟ್ರಿಗೆ ಒತ್ತಡವನ್ನು ಹೇರಿ ಶೋಗಳನ್ನು ಪಡೆದುಕೊಂಡ್ರು.